ನಮಸ್ಕಾರ ವಿದ್ಯಾರ್ಥಿಗಳೇ, ಶೈತ್ಯೀಕರಣ ಮತ್ತು ಹವಾನಿಯಂತ್ರಣದ ಈ ಮಾಡ್ಯೂಲ್ಗೆ ಸುಸ್ವಾಗತ. ಈ ಅಧಿವೇಶನದಲ್ಲಿ ತಯಾರಕರ ನಿರ್ದೇಶನಗಳ ಪ್ರಕಾರ ಗ್ಯಾಸ್ ಚಾರ್ಜಿಂಗ್ ಸಮಯದಲ್ಲಿ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಬದಲಿಸುವ ಬಗ್ಗೆ ನಾವು ತಿಳಿಯುತ್ತೇವೆ. ಉದ್ದೇಶಗಳು: ಈ ಸೆಷನ್ನ ಕೊನೆಯಲ್ಲಿ ನೀವು ಹೀಗೆ ಮಾಡಬೇಕು: ದೋಷಪೂರಿತ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಪರಿಶೀಲಿಸಿ, ಭೌತಿಕ ಹಾನಿ, ಸವೆತ ಅಥವಾ ತೇವಾಂಶದ ಶೇಖರಣೆಗಾಗಿ ಡ್ರೈಯರ್ ಅನ್ನು ನಿರ್ಣಯಿಸಿ, ಕ್ಯಾಪಿಲರಿ ಟ್ಯೂಬ್ ಅನ್ನು ತಡೆಗಟ್ಟುವಿಕೆ, ಕಿಂಕ್ಸ್ ಅಥವಾ ಹಾನಿಯ ಯಾವುದೇ ಚಿಹ್ನೆಗಳಿಗಾಗಿ ಪರೀಕ್ಷಿಸಿ, ಡ್ರೈಯರ್ ಅಥವಾ ಕ್ಯಾಪಿಲರಿ ಟ್ಯೂಬ್ ದೋಷಪೂರಿತವಾಗಿದ್ದರೆ ಅವುಗಳನ್ನು ಹೊಸ ಘಟಕಗಳೊಂದಿಗೆ ಬದಲಾಯಿಸಿ, ಸೋರಿಕೆಯನ್ನು ತಡೆಗಟ್ಟಲು ಸಂಪರ್ಕಗಳ ಸರಿಯಾದ ಸ್ಥಾಪನೆ, ಸೀಲಿಂಗ್ ಮತ್ತು ಬ್ರೇಸಿಂಗ್ ಅನ್ನು ಖಚಿತಪಡಿಸಿಕೊಳ್ಳಿ. ಈಗ ತಯಾರಕರ ನಿರ್ದೇಶನಗಳ ಪ್ರಕಾರ ಗ್ಯಾಸ್ ಚಾರ್ಜಿಂಗ್ ಸಮಯದಲ್ಲಿ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಬದಲಿಸಲು ಅಗತ್ಯವಿರುವ ಉಪಕರಣಗಳು, ಸಲಕರಣೆಗಳು ಮತ್ತು ಉಪಭೋಗ್ಯಗಳನ್ನು ನೋಡೋಣ. ಉಪಕರಣಗಳು, ಸಲಕರಣೆಗಳು ಮತ್ತು ಉಪಭೋಗ್ಯಗಳು: ಟ್ರೈನೀಸ್ ಕಿಟ್, ಗೇಜ್ ಮ್ಯಾನಿಫೋಲ್ಡ್, ಟ್ಯೂಬ್ ಕಟ್ಟರ್, ಫ್ಲೇರಿ ಟೂಲ್ ಸೆಟ್, ವಿಂಡೋ ಎಸಿ, ಆಕ್ಸಿ ಅಸಿಟಲೀನ್ ಸೆಟಪ್ ಜೊತೆಗೆ ಬ್ರೇಸಿಂಗ್ ಟಾರ್ಚ್, ನೈಟ್ರೋಜನ್ ಸಿಲಿಂಡರ್ ಜೊತೆ ರೆಗ್ಯುಲೇಟರ್, ವ್ಯಾಕ್ಯೂಮ್ ಪಂಪ್, ಡಿಹೈಡ್ರೇಟರ್, ಒಣ ಫಿಲ್ಟರ್ ಸ್ಟ್ರೇನರ್, ಕ್ಯಾಪಿಲರಿ ಟ್ಯೂಬ್, ಹತ್ತಿ ಬಟ್ಟೆ ಬೇಕಾಗಿರುವಷ್ಟು, ಎಣ್ಣೆ ಬೇಕಾಗಿರುವಷ್ಟು, ಸರ್ವಿಸ್ ಸಿಲಿಂಡರ್ ವಿತ್ ರೆಫ್ರಿಜರೆಂಟ್, 6 ಮಿಲಿಮೀಟರ್ ಡಮ್ಮಿ ನಟ್, 6 ಮಿಲಿಮೀಟರ್ ಕಾಪರ್ ಟ್ಯೂಬ್ 50 ಸೆಂಟಿಮೀಟರ್ಗಳು, ಬ್ರೇಸಿಂಗ್ ಕಾಪರ್ ರಾಡ್ ವಿತ್ ಫ್ಲಕ್ಸ್, ಕನ್ನಡಕಗಳು, ಸ್ಪಾರ್ಕ್ ಲೈಟರ್. ಈಗ ತಯಾರಕರ ನಿರ್ದೇಶನಗಳ ಪ್ರಕಾರ ಅನಿಲವನ್ನು ಚಾರ್ಜ್ ಮಾಡುವ ಸಮಯದಲ್ಲಿ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಬದಲಿಸುವ ಸಿದ್ಧತೆಗಳನ್ನು ನೋಡೋಣ. ಅನಿಲ ಚಾರ್ಜಿಂಗ್ ಪ್ರಕ್ರಿಯೆ ಸಮಯದಲ್ಲಿ ದೋಷಯುಕ್ತ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಪರಿಶೀಲಿಸುವುದು, ಸಂಭಾವ್ಯ ಸಮಸ್ಯೆಗಳಿಗಾಗಿ ಈ ಘಟಕಗಳನ್ನು ಮೌಲ್ಯಮಾಪನ ಮಾಡುವುದನ್ನು ಮತ್ತು ಅವು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆಯೇ ಎಂದು ಖಚಿತಪಡಿಸಿಕೊಳ್ಳುವುದನ್ನು ಒಳಗೊಂಡಿರುತ್ತದೆ. ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಬದಲಿಸುವ ಮೊದಲು ಅನುಸರಿಸಬೇಕಾದ ಹಂತಗಳು ಹೀಗಿವೆ: ಅನಿಲವನ್ನು ಚಾರ್ಜ್ ಮಾಡುವ ಮೊದಲು ಹವಾನಿಯಂತ್ರಣ ವ್ಯವಸ್ಥೆಯ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡಿ, ಅಸಮರ್ಪಕ ತಂಪಾಗಿಸುವಿಕೆ, ಅನಿಯಮಿತ ಒತ್ತಡ ಮಾಪನಗಳು ಅಥವಾ ಅಸಮಂಜಸವಾದ ಕಾರ್ಯಾಚರಣೆಯ ಚಿಹ್ನೆಗಳನ್ನು ನೋಡಿ. ಅದು ಒಣಗಿದ ಅಥವಾ ಕ್ಯಾಪಿಲರಿ ಟ್ಯೂಬ್ನಲ್ಲಿನ ಸಮಸ್ಯೆಯನ್ನು ಸೂಚಿಸಬಹುದು. ಒಣಗಿದ ಮತ್ತು ಕ್ಯಾಪಿಲರಿ ಟ್ಯೂಬ್ ಸುತ್ತಲೂ ಹಾನಿ, ತುಕ್ಕು ಅಥವಾ ಸೋರಿಕೆಯ ಗೋಚರ ಚಿಹ್ನೆಗಳಿಗಾಗಿ ಶೀತಕ ರೇಖೆಗಳು ಮತ್ತು ಘಟಕಗಳನ್ನು ಪರಿಶೀಲಿಸಿ. ಯಾವುದೇ ತೈಲ ಅಥವಾ ಅವಶೇಷಗಳ ಶೇಖರಣೆಯನ್ನು ಪರಿಶೀಲಿಸಿ. ಇದು ಡ್ರೈಯರ್ನಲ್ಲಿ ಸಂಭಾವ್ಯ ಸಮಸ್ಯೆಯನ್ನು ಸೂಚಿಸಬಹುದು. ಹೆಚ್ಚಿನ ಮತ್ತು ಕಡಿಮೆ ಒತ್ತಡದ ಎರಡೂ ಬದಿಗಳನ್ನು ಒಳಗೊಂಡಂತೆ ವಿವಿಧ ಹಂತಗಳಲ್ಲಿ ವ್ಯವಸ್ಥೆಯ ಒತ್ತಡದ ಮಟ್ಟವನ್ನು ಪರಿಶೀಲಿಸಲು ಮ್ಯಾನಿಫೋಲ್ಡ್ ಗೇಜ್ ಸೆಟ್ ಅನ್ನು ಬಳಸಿ. ಡ್ರೈಯರ್ ಅಥವಾ ಕ್ಯಾಪಿಲರಿ ಟ್ಯೂಬ್ನಲ್ಲಿ ಸಮಸ್ಯೆಯನ್ನು ಸೂಚಿಸುವ ಅಕ್ರಮಗಳು ಅಥವಾ ಗಮನಾರ್ಹ ವ್ಯತ್ಯಾಸಗಳಿಗಾಗಿ ಗೇಜ್ ವಾಚನಗಳನ್ನು ಗಮನಿಸಿ. ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಸಂಪರ್ಕಗಳ ಸುತ್ತಲೂ ಸೋರಿಕೆ ಪತ್ತೆ ದ್ರಾವಣ ಅಥವಾ ಎಲೆಕ್ಟ್ರಾನಿಕ್ ಸೋರಿಕೆ ಪತ್ತೆಕಾರಕವನ್ನು ಬಳಸಿಕೊಂಡು ಸೋರಿಕೆ ತಪಾಸಣೆಯನ್ನು ಮಾಡಿ. ಯಾವುದೇ ಸೋರಿಕೆ ಕಂಡುಬಂದಲ್ಲಿ ದುರಸ್ತಿ ಅಥವಾ ಬದಲಿಗಾಗಿ ಪ್ರದೇಶಗಳನ್ನು ಗುರುತಿಸಿ. ತಡೆಗಟ್ಟುವಿಕೆ, ಕಿಂಕ್ಸ್ ಅಥವಾ ಹಾನಿಯ ಯಾವುದೇ ಚಿಹ್ನೆಗಳಿಗಾಗಿ ಕ್ಯಾಪಿಲರಿ ಟ್ಯೂಬ್ ಅನ್ನು ಪರೀಕ್ಷಿಸಿ. ರೆಫ್ರಿಜರೆಂಟ್ ಹರಿವಿಗೆ ಅಡ್ಡಿಯಾಗಬಹುದಾದ ಅಡೆತಡೆಗಳಿಂದ ಟ್ಯೂಬ್ ಮುಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಭೌತಿಕ ಹಾನಿ, ತುಕ್ಕು ಅಥವಾ ತೇವಾಂಶ ಶೇಖರಣೆಗಾಗಿ ಡ್ರೈಯರ್ ಅನ್ನು ಮೌಲ್ಯಮಾಪನ ಮಾಡಿ.
ಒಣಗಿಸುವ ಯಂತ್ರವು ಹಾನಿಯೊಳಗಾಗಿದೆ ಅಥವಾ ಹಾನಿಯೊಳಗಾಗಿದೆ ಎಂದು ಕಂಡುಬಂದರೆ ವ್ಯವಸ್ಥೆಯ ದಕ್ಷತೆಯನ್ನು ಕಾಪಾಡಿಕೊಳ್ಳಲು ಅದನ್ನು ಬದಲಿಸಲು ಪರಿಗಣಿಸಿ. ಡ್ರೈಯರ್ ಅಥವಾ ಕ್ಯಾಪಿಲರಿ ಟ್ಯೂಬ್ ದೋಷಪೂರಿತವಾಗಿದ್ದರೆ ಅವುಗಳನ್ನು ಹೊಸ ಘಟಕಗಳೊಂದಿಗೆ ಬದಲಾಯಿಸಿ. ಸೋರಿಕೆಯನ್ನು ತಡೆಗಟ್ಟಲು ಸಂಪರ್ಕಗಳ ಸರಿಯಾದ ಅನುಸ್ಥಾಪನೆ, ಸೀಲಿಂಗ್ ಮತ್ತು ಬ್ರೇಸಿಂಗ್ ಅನ್ನು ಖಚಿತಪಡಿಸಿಕೊಳ್ಳಿ. ತಯಾರಕರ ನಿರ್ದೇಶನಗಳ ಪ್ರಕಾರ ಗ್ಯಾಸ್ ಚಾರ್ಜಿಂಗ್ ಸಮಯದಲ್ಲಿ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಬದಲಿಸುವ ಪ್ರಕ್ರಿಯೆಯನ್ನು ಈಗ ನೋಡೋಣ. ಟಾಸ್ಕ್ 1. ದೋಷಯುಕ್ತ ಡಿಹೈಡ್ರೇಟರ್ ಮತ್ತು ಕ್ಯಾಪಿಲರಿಯನ್ನು ಪರಿಶೀಲಿಸಿ ಮತ್ತು ಬದಲಾಯಿಸಿ. 10 ನಿಮಿಷಗಳ ಕಾಲ ಯಂತ್ರವನ್ನು ಪ್ರಾರಂಭಿಸಿ ಮತ್ತು ಚಲಾಯಿಸಿ. ಇವಾಪರೇಷನ್ ಮತ್ತು ಗ್ರಿಲ್ ಅಲ್ಲಿ ತಂಪಾಗಿಸುವ ಪರಿಣಾಮವನ್ನು ಗಮನಿಸಿ. ಡ್ರೈಯರ್ ಅನ್ನು ಭೌತಿಕವಾಗಿ ಪರಿಶೀಲಿಸಿ ಮತ್ತು ಅದು ಬೆಚ್ಚಗಿರಬೇಕು. ಡ್ರೈಯರ್ನಲ್ಲಿ ಭಾಗಶಃ ಶೀತ ಮತ್ತು ಬೆವರುವುದು ಕಂಡುಬಂದರೆ ಡ್ರೈಯರ್ ದೋಷಯುಕ್ತವಾಗಿರುವುದು ಖಚಿತ. ಯಂತ್ರವನ್ನು ನಿಲ್ಲಿಸಿ. ಸಿಸ್ಟಂನಿಂದ ರೆಫ್ರಿಜರೆಂಟ್ ಅನ್ನು ಹೊರಹಾಕಲು ಸಂಕೋಚಕದಲ್ಲಿ ಚಾರ್ಜಿಂಗ್ ಲೈನ್ ಅನ್ನು ಕತ್ತರಿಸಿ. ಚಾರ್ಜಿಂಗ್ ಲೈನ್ಗೆ ಹ್ಯಾಂಡ್ ಶಟ್ ಆಫ್ ಲಗತ್ತಿಸಿ. ಸಿಸ್ಟಂಗೆ ಗೇಜ್ ಮ್ಯಾನಿಫೋಲ್ಡ್ ಸೆಟ್ ಅನ್ನು ಸಂಪರ್ಕಿಸಿ. ಬ್ರೇಸಿಂಗ್ ಟಾರ್ಚ್ನೊಂದಿಗೆ ಕೀಲುಗಳನ್ನು ಡಿಬ್ರೇಸಿಂಗ್ ಮಾಡುವ ಮೂಲಕ ಡ್ರೈಯರ್ ಮತ್ತು ಕ್ಯಾಪಿಲರಿಗಳನ್ನು ತೆಗೆದುಹಾಕಿ. ಹೊಸ ಡಿಹೈಡ್ರೇಟರ್ ಅನ್ನು, ಲಿಕ್ವಿಡ್ ಲೈನ್ ಮತ್ತು ಕ್ಯಾಪಿಲರಿ ಟ್ಯೂಬ್ಗಳನ್ನು ತಾಮ್ರದ ಬ್ರೇಸಿಂಗ್ ರಾಡ್ನೊಂದಿಗೆ ಬ್ರೇಸ್ ಮಾಡಿ. ನೈಟ್ರೋಜನ್ ಅನಿಲವನ್ನು ಬಳಸಿಕೊಂಡು ಘಟಕವನ್ನು ಒತ್ತಿರಿ. ಸೋಪ್ ದ್ರಾವಣದಿಂದ ಬ್ರೇಸಿಂಗ್ ಕೀಲುಗಳಲ್ಲಿ ಸೋರಿಕೆ ಪರೀಕ್ಷೆ. ಯಾವುದೇ ಸೋರಿಕೆಗಳು ಕಂಡುಬರದಿದ್ದರೆ ಸಾರಜನಕ ಅನಿಲವನ್ನು ಗಾಳಿ ಮಾಡಿ. ಹ್ಯಾಂಡ್ ಶಟ್ ಆಫ್ ವಾಲ್ವ್, ಮ್ಯಾನಿಫೋಲ್ಡ್, ನಿರ್ವಾತ ಪಂಪ್ ಅನ್ನು ಲಗತ್ತಿಸಿ ಮತ್ತು ಕೈಯಿಂದ ಮುಚ್ಚಿದ ಕವಾಟವನ್ನು ತೆರೆಯಿರಿ. ನಿರ್ವಾತ ಪಂಪ್ ಅನ್ನು ಪ್ರಾರಂಭಿಸಿ ಮತ್ತು ಸಂಯುಕ್ತ ಗೇಜ್ ಅನ್ನು ಗಮನಿಸಿ. ಇದು 45 ನಿಮಿಷಗಳ ನಂತರ 28 ರಿಂದ 30 ಇಂಚುಗಳ ಪಾದರಸ ಓದಬೇಕು. ನಿರ್ವಾತವು ಸ್ಥಿರವಾಗಿರುತ್ತದೆ ಎಂದು ಗಮನಿಸಿ. ಗೇಜ್ ಮ್ಯಾನಿಫೋಲ್ಡ್ನಿಂದ ನಿರ್ವಾತ ಪಂಪ್ ಸಂಪರ್ಕಗಳನ್ನು ತೆಗೆದುಹಾಕಿ ಮತ್ತು ಶೀತಕ, ಸೇವಾ ಸಿಲಿಂಡರ್ ಮತ್ತು ಚಾರ್ಜ್ ಗ್ಯಾಸ್ ಅನ್ನು ಲಗತ್ತಿಸಿ. ಹೀರುವಿಕೆ ಮತ್ತು ಡಿಸ್ಚಾರ್ಜ್ ಒತ್ತಡವನ್ನು ಪರಿಶೀಲಿಸಿ. ಚಾರ್ಜಿಂಗ್ ಲೈನ್ ಅನ್ನು ಪಿಂಚ್ ಮಾಡಿ ಮತ್ತು ಹ್ಯಾಂಡ್ ಶಟ್ ಆಫ್ ವಾಲ್ವ್ ಮತ್ತು ಇತರ ಸಂಪರ್ಕಗಳನ್ನು ತೆಗೆದುಹಾಕಿ. ಚಾರ್ಜಿಂಗ್ ಪೋರ್ಟ್ ಅನ್ನು ಸರಿಯಾಗಿ ಬ್ರೇಸ್ ಮಾಡಿ. ರೀಕ್ಯಾಪ್. ಈ ವಿಷಯದಲ್ಲಿ ನಾವು ಇದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ದೋಷಯುಕ್ತ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಪರಿಶೀಲಿಸಲಾಗುತ್ತಿದೆ. ಭೌತಿಕ ಹಾನಿ, ಸವೆತ ಅಥವಾ ತೇವಾಂಶದ ಶೇಖರಣೆಗಾಗಿ ಡ್ರೈಯರ್ ಅನ್ನು ನಿರ್ಣಯಿಸುವುದು. ಕ್ಯಾಪಿಲರಿ ಟ್ಯೂಬ್ ಅನ್ನು ತಡೆಗಟ್ಟುವಿಕೆ, ಕಿಂಕ್ಸ್ ಅಥವಾ ಹಾನಿಯ ಯಾವುದೇ ಚಿಹ್ನೆಗಳಿಗಾಗಿ ಪರಿಶೀಲಿಸುವುದು. ದೋಷಯುಕ್ತ ಡ್ರೈಯರ್ ಅಥವಾ ಕ್ಯಾಪಿಲರಿ ಟ್ಯೂಬ್ ಅನ್ನು ಹೊಸ ಘಟಕಗಳೊಂದಿಗೆ ಬದಲಾಯಿಸುವುದು. ಸೋರಿಕೆಯನ್ನು ತಡೆಗಟ್ಟಲು ಸಂಪರ್ಕಗಳ ಸರಿಯಾದ ಸ್ಥಾಪನೆ, ಸೀಲಿಂಗ್ ಮತ್ತು ಬ್ರೇಸಿಂಗ್ ಅನ್ನು ಖಚಿತಪಡಿಸಿಕೊಳ್ಳುವುದು. ತಯಾರಕರ ನಿರ್ದೇಶನಗಳ ಪ್ರಕಾರ ಗ್ಯಾಸ್ ಚಾರ್ಜಿಂಗ್ ಸಮಯದಲ್ಲಿ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಬದಲಿಸುವ ಪ್ರಕ್ರಿಯೆಯನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮತ್ತೆ ಮುಂದಿನ ಅಧಿವೇಶನದಲ್ಲಿ ನಾವು ಭೇಟಿಯಾಗೋಣ. ಬಾಯ್.